ಫಲಾನುಭವಿಗಳಿಗೆ ಅನ್ನಭಾಗ್ಯ ದುಡ್ಡು ಬಂದಿಲ್ಲ. ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿಲ್ವಂತೆ. ಸಿದ್ದು ಸರ್ಕಾರದಲ್ಲಿ ಹಳ್ಳ ಹಿಡಿತ ಗ್ಯಾರಂಟಿ ಭಾಗ್ಯ ದುಡ್ಡು ಹಾಕಿಲ್ಲ. ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಕೂಡ ಕಿಡಿಕಾರ್ತಿದೆ. ಜನಸಾಮಾನ್ಯರು ಯಾರು ಫಲಾನುಭವಿಗಳಿದ್ರಲ್ಲ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ತಯಾರಿಗಳಾಗ್ತಾ ಇದೆ ಅಂತೆ ಬಿಜೆಪಿ ಪಾಳ್ಯದಲ್ಲಿ. ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಪಾಳ್ಯ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರ್, ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಬಂದಿದೆ. ಸೊ ಈ ಎಲ್ಲೊಂದು ಕಡೆ ಗ್ಯಾರಂಟಿನೇ ತಲುಪ್ತಾ ಇಲ್ಲ ಅನ್ನೋಂಥ ಆರೋಪ ಭಾಳಷ್ಟು ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಭಾಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಬಜೆಟ್ ಬರ್ತಾ ಇದೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಈ ಬಜೆಟ್ನ ವಿಚಾರವಾಗಿ ತಾವು ಯಾವ ರೀತಿಯಾಗಿ ಸರ್ಕಾರವನ್ನು ಟೀಕಿಸ್ತೀರಾ ಅಥವಾ ಯಾವ ರೀತಿ ಇದು ಮಾಡ್ತಾರೆ? ನೋಡಿ, ಆ್ಯಕ್ಚುಲಿ ಏನಾಗಿದೆ, ಇವರು ಗ್ಯಾರಂಟಿಗಳನ್ನು ಕೊಡುವಾಗ ಇದ್ದ ಉತ್ಸಾಹ ಈಗ ಕಳ್ಕೊಂಡಿದ್ದಾರೆ. ಅವರ ನಾಯಕರುಗಳೇ ಹೇಳ್ತಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ, ಗ್ಯಾರಂಟಿಗಳನ್ನು ಬದಿಗಿಟ್ಟು ಡೆವಲಪ್ಮೆಂಟ್ ಕಡೆ ಗಮನ ಕೊಡಿ. ಇದನ್ನು ಹರಿಪ್ರಸಾದ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅನೇಕ ಶಾಸಕರು ಈ ಗ್ಯಾರಂಟಿಗಳಿಂದಾಗಿ ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ನಾವು ತಲೆ ಎತ್ತಿ ಓಡಾಡೋಕ್ಕಾಗ್ತಾ ಇಲ್ಲ ಜನರ ಮುಂದೆ ಅಂತ ಹೇಳ್ತಿದ್ದಾರೆ. ಈಗೆಲ್ಲ ಇದ್ದ ಮೇಲೆ ಸರ್ಕಾರ ಈ ಡಬಲ್ ಮೈಂಡಲ್ಲಿದೆ. ಅದೇ ಕಾರಣಕ್ಕೆ ಈಗ ಸುಮಾರು ಜನ ಈಗ ಹೇಳ್ತಾ ಇರೋದು 6 ತಿಂಗಳಿಂದ ನಮಗೆ ಅಕ್ಕಿ ಬಂದಿಲ್ಲ. ಇದ್ರ ಜೊತೆಗೆ ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅಂಥೇಳಿ ಬಡ್ಜೆಟ್ನಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ದಲಿತರ ಹಣನ SCPTSPಯಿಂದನೂ ತೆಗೆದುಕೊಡ್ತಿದ್ದಾರೆ. ಅವರು ಕೂಡ ಈಗ ಬಂಬಡ ಬಡಿತಾ ಇದ್ದಾರೆ. ಇದುವರೆಗೂ ನಮಗೆ ಹಣ ಬಂದಿಲ್ಲ, ಯಾಕೆ? ನಮ್ಮ ಹಣ ತೆಗೆದಿರೋದಕ್ಕೆ ಗ್ಯಾರಂಟಿ ಇದೆ, ನೀವು ನಮಗೆ ಆ ಗ್ಯಾರಂಟಿಯನ್ನು ತಲುಪಿಸಿಲ್ಲ, ಯಾಕೆ? ಇವಾಗ ಅವ್ರದ್ದು ಪ್ರಶ್ನೆ ಶುರುವಾಗಿದೆ. ಹಾಗಾಗಿ ಈಗ ಸರ್ಕಾರ ಸಂಪೂರ್ಣವಾಗಿ ಗೊಂದಲದಲ್ಲಿದೆ. ಈ ಸಾರಿ ಬಡ್ಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ SCPTSP ಹಣವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು. ನೀವೇ ಮಾಡಿರ್ತಕ್ಕಂಥ ಕಾನೂನು ಇವತ್ತು ಆ್ಯಕ್ಟಲ್ಲಿ ಏನಿದೆ ಅಂತಂದರೆ ಎಲ್ಲ 34 ಡಿಪಾರ್ಟ್ಮೆಂಟ್ಗಳಿಗೆ ನೀವು ಬಡ್ಜೆಟ್ನಲ್ಲಿ ಏನು ಅನೌನ್ಸ್ ಮಾಡ್ತಿರೋ ಅದರಲ್ಲಿ 24% ಅದೇ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕು ಅಂತಿದೆ. ನೀವು ಆವಾಗ ಫುಡ್ ಅಂಡ್ ಸಿವಿಲ್ ಸಪ್ಲೈಸ್ಗೆ ನೀವು ಫಲಾನುಭವಿಗಳಿಗೆ ಅನ್ನಭಾಗ್ಯ ದುಡ್ಡು ಬಂದಿಲ್ಲ. ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿಲ್ವಂತೆ. ಸಿದ್ದು ಸರ್ಕಾರದಲ್ಲಿ ಹಳ್ಳ ಹಿಡಿತ ಗ್ಯಾರಂಟಿ ಭಾಗ್ಯ ದುಡ್ಡು ಹಾಕಿಲ್ಲ. ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಕೂಡ ಕಿಡಿಕಾರ್ತಿದೆ. ಜನಸಾಮಾನ್ಯರು ಯಾರು ಫಲಾನುಭವಿಗಳಿದ್ರಲ್ಲ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ತಯಾರಿಗಳಾಗ್ತಾ ಇದೆ ಅಂತೆ ಬಿಜೆಪಿ ಪಾಳ್ಯದಲ್ಲಿ. ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಪಾಳ್ಯ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರ್, ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಬಂದಿದೆ. ಸೊ ಈ ಎಲ್ಲೊಂದು ಕಡೆ ಗ್ಯಾರಂಟಿನೇ ತಲುಪ್ತಾ ಇಲ್ಲ ಅನ್ನೋಂಥ ಆರೋಪ ಭಾಳಷ್ಟು ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಭಾಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಬಜೆಟ್ ಬರ್ತಾ ಇದೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಈ ಬಜೆಟ್ನ ವಿಚಾರವಾಗಿ ತಾವು ಯಾವ ರೀತಿಯಾಗಿ ಸರ್ಕಾರವನ್ನು ಟೀಕಿಸ್ತೀರಾ ಅಥವಾ ಯಾವ ರೀತಿ ಇದು ಮಾಡ್ತಾರೆ? ನೋಡಿ, ಆ್ಯಕ್ಚುಲಿ ಏನಾಗಿದೆ, ಇವರು ಗ್ಯಾರಂಟಿಗಳನ್ನು ಕೊಡುವಾಗ ಇದ್ದ ಉತ್ಸಾಹ ಈಗ ಕಳ್ಕೊಂಡಿದ್ದಾರೆ. ಅವರ ನಾಯಕರುಗಳೇ ಹೇಳ್ತಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ, ಗ್ಯಾರಂಟಿಗಳನ್ನು ಬದಿಗಿಟ್ಟು ಡೆವಲಪ್ಮೆಂಟ್ ಕಡೆ ಗಮನ ಕೊಡಿ. ಇದನ್ನು ಹರಿಪ್ರಸಾದ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅನೇಕ ಶಾಸಕರು ಈ ಗ್ಯಾರಂಟಿಗಳಿಂದಾಗಿ ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ನಾವು ತಲೆ ಎತ್ತಿ ಓಡಾಡೋಕ್ಕಾಗ್ತಾ ಇಲ್ಲ ಜನರ ಮುಂದೆ ಅಂತ ಹೇಳ್ತಿದ್ದಾರೆ. ಈಗೆಲ್ಲ ಇದ್ದ ಮೇಲೆ ಸರ್ಕಾರ ಈ ಡಬಲ್ ಮೈಂಡಲ್ಲಿದೆ. ಅದೇ ಕಾರಣಕ್ಕೆ ಈಗ ಸುಮಾರು ಜನ ಈಗ ಹೇಳ್ತಾ ಇರೋದು 6 ತಿಂಗಳಿಂದ ನಮಗೆ ಅಕ್ಕಿ ಬಂದಿಲ್ಲ. ಇದ್ರ ಜೊತೆಗೆ ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅಂಥೇಳಿ ಬಡ್ಜೆಟ್ನಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ದಲಿತರ ಹಣನ SCPTSPಯಿಂದನೂ ತೆಗೆದುಕೊಡ್ತಿದ್ದಾರೆ. ಅವರು ಕೂಡ ಈಗ ಬಂಬಡ ಬಡಿತಾ ಇದ್ದಾರೆ. ಇದುವರೆಗೂ ನಮಗೆ ಹಣ ಬಂದಿಲ್ಲ, ಯಾಕೆ? ನಮ್ಮ ಹಣ ತೆಗೆದಿರೋದಕ್ಕೆ ಗ್ಯಾರಂಟಿ ಇದೆ, ನೀವು ನಮಗೆ ಆ ಗ್ಯಾರಂಟಿಯನ್ನು ತಲುಪಿಸಿಲ್ಲ, ಯಾಕೆ? ಇವಾಗ ಅವ್ರದ್ದು ಪ್ರಶ್ನೆ ಶುರುವಾಗಿದೆ. ಹಾಗಾಗಿ ಈಗ ಸರ್ಕಾರ ಸಂಪೂರ್ಣವಾಗಿ ಗೊಂದಲದಲ್ಲಿದೆ. ಈ ಸಾರಿ ಬಡ್ಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ SCPTSP ಹಣವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು. ನೀವೇ ಮಾಡಿರ್ತಕ್ಕಂಥ ಕಾನೂನು ಇವತ್ತು ಆ್ಯಕ್ಟಲ್ಲಿ ಏನಿದೆ ಅಂತಂದರೆ ಎಲ್ಲ 34 ಡಿಪಾರ್ಟ್ಮೆಂಟ್ಗಳಿಗೆ ನೀವು
ಬಡ್ಜೆಟ್ನಲ್ಲಿ ಏನು ಅನೌನ್ಸ್ ಮಾಡ್ತಿರೋ ಅದರಲ್ಲಿ 24% ಅದೇ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕು ಅಂತಿದೆ. ನೀವು ಆವಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ಗೆ ನೀವು ಜಾಸ್ತಿ ಫಲಾನುಭವಿಗಳಿಗೆ ಅನ್ನಭಾಗ್ಯ ದುಡ್ಡು ಬಂದಿಲ್ಲ, ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿಲ್ವಂತೆ. ಸಿದ್ದು ಸರ್ಕಾರದಲ್ಲಿ ಹಳ್ಳ ಹಿಡಿತ ಗ್ಯಾರಂಟಿ ಭಾಗ್ಯ, ದುಡ್ಡು ಹಾಕಿಲ್ಲ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಕೂಡ ಕಿಡಿಕಾರ್ತಿದೆ. ಜನಸಾಮಾನ್ಯರು ಯಾರು ಫಲಾನುಭವಿಗಳಿದ್ರಲ್ಲ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ತಯಾರಿಗಳಾಗ್ತಾ ಇದೆ ಅಂತೆ ಬಿಜೆಪಿ ಪಾಳ್ಯದಲ್ಲಿ. ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಪಾಳ್ಯ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರ್, ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಬಂದಿದೆ. ಸೊ ಈ ಎಲ್ಲೊಂದು ಕಡೆ ಗ್ಯಾರಂಟಿನೇ ತಲುಪ್ತಾ ಇಲ್ಲ ಅನ್ನೋಂಥ ಆರೋಪ ಭಾಳಷ್ಟು ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಭಾಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಬಜೆಟ್ ಬರ್ತಾ ಇದೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಈ ಬಜೆಟ್ನ ವಿಚಾರವಾಗಿ ತಾವು ಯಾವ ರೀತಿಯಾಗಿ ಸರ್ಕಾರವನ್ನು ಟೀಕಿಸ್ತೀರಾ ಅಥವಾ ಯಾವ ರೀತಿ ಇದು ಮಾಡ್ತಾರೆ? ನೋಡಿ, ಆ್ಯಕ್ಚುಲಿ ಏನಾಗಿದೆ, ಇವರು ಗ್ಯಾರಂಟಿಗಳನ್ನು ಕೊಡುವಾಗ ಇದ್ದ ಉತ್ಸಾಹ ಈಗ ಕಳ್ಕೊಂಡಿದ್ದಾರೆ. ಅವರ ನಾಯಕರುಗಳೇ ಹೇಳ್ತಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ, ಗ್ಯಾರಂಟಿಗಳನ್ನು ಬದಿಗಿಟ್ಟು ಡೆವಲಪ್ಮೆಂಟ್ ಕಡೆ ಗಮನ ಕೊಡಿ. ಇದನ್ನು ಹರಿಪ್ರಸಾದ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅನೇಕ ಶಾಸಕರು ಈ ಗ್ಯಾರಂಟಿಗಳಿಂದಾಗಿ ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ನಾವು ತಲೆ ಎತ್ತಿ ಓಡಾಡೋಕ್ಕಾಗ್ತಾ ಇಲ್ಲ ಜನರ ಮುಂದೆ ಅಂತ ಹೇಳ್ತಿದ್ದಾರೆ. ಈಗೆಲ್ಲ ಇದ್ದ ಮೇಲೆ ಸರ್ಕಾರ ಈ ಡಬಲ್ ಮೈಂಡಲ್ಲಿದೆ. ಅದೇ ಕಾರಣಕ್ಕೆ ಈಗ ಸುಮಾರು ಜನ ಈಗ ಹೇಳ್ತಾ ಇರೋದು 6 ತಿಂಗಳಿಂದ ನಮಗೆ ಅಕ್ಕಿ ಬಂದಿಲ್ಲ. ಇದ್ರ ಜೊತೆಗೆ ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅಂಥೇಳಿ ಬಡ್ಜೆಟ್ನಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ದಲಿತರ ಹಣನ SCPTSPಯಿಂದನೂ ತೆಗೆದುಕೊಡ್ತಿದ್ದಾರೆ. ಅವರು ಕೂಡ ಈಗ ಬಂಬಡ ಬಡಿತಾ ಇದ್ದಾರೆ. ಇದುವರೆಗೂ ನಮಗೆ ಹಣ ಬಂದಿಲ್ಲ, ಯಾಕೆ? ನಮ್ಮ ಹಣ ತೆಗೆದಿರೋದಕ್ಕೆ ಗ್ಯಾರಂಟಿ ಇದೆ, ನೀವು ನಮಗೆ ಆ ಗ್ಯಾರಂಟಿಯನ್ನು ತಲುಪಿಸಿಲ್ಲ, ಯಾಕೆ? ಇವಾಗ ಅವ್ರದ್ದು ಪ್ರಶ್ನೆ ಶುರುವಾಗಿದೆ. ಹಾಗಾಗಿ ಈಗ ಸರ್ಕಾರ ಸಂಪೂರ್ಣವಾಗಿ ಗೊಂದಲದಲ್ಲಿದೆ. ಈ ಸಾರಿ ಬಡ್ಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ SCPTSP ಹಣವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು. ನೀವೇ ಮಾಡಿರ್ತಕ್ಕಂಥ ಕಾನೂನು ಇವತ್ತು ಆ್ಯಕ್ಟಲ್ಲಿ ಏನಿದೆ ಅಂತಂದರೆ ಎಲ್ಲ 34 ಡಿಪಾರ್ಟ್ಮೆಂಟ್ಗಳಿಗೆ ನೀವು ಬಡ್ಜೆಟ್ನಲ್ಲಿ ಏನು ಅನೌನ್ಸ್ ಮಾಡ್ತಿರೋ ಅದರಲ್ಲಿ 24% ಅದೇ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕು ಅಂತಿದೆ. ನೀವು ಆವಾಗ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈಸ್ಗೆ ನೀವು ಫಲಾನುಭವಿಗಳಿಗೆ ಅನ್ನಭಾಗ್ಯ ದುಡ್ಡು ಬಂದಿಲ್ಲ, ಮಹಿಳೆಯರ ಖಾತೆಗೆ ಗೃಹಲಕ್ಷ್ಮಿ ಹಣ ಜಮೆ ಆಗ್ತಿಲ್ವಂತೆ. ಸಿದ್ದು ಸರ್ಕಾರದಲ್ಲಿ ಹಳ್ಳ ಹಿಡಿತ ಗ್ಯಾರಂಟಿ ಭಾಗ್ಯ, ದುಡ್ಡು ಹಾಕಿಲ್ಲ ಸರ್ಕಾರದ ವಿರುದ್ಧ ಈಗ ಬಿಜೆಪಿ ಕೂಡ ಕಿಡಿಕಾರ್ತಿದೆ. ಜನಸಾಮಾನ್ಯರು ಯಾರು ಫಲಾನುಭವಿಗಳಿದ್ರಲ್ಲ ಅವರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ತಯಾರಿಗಳಾಗ್ತಾ ಇದೆ ಅಂತೆ ಬಿಜೆಪಿ ಪಾಳ್ಯದಲ್ಲಿ. ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಬಿಜೆಪಿ ಪಾಳ್ಯ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಸರ್, ಗ್ಯಾರಂಟಿ ಹೆಸರಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಬಂದಿದೆ. ಸೊ ಈ ಎಲ್ಲೊಂದು ಕಡೆ ಗ್ಯಾರಂಟಿನೇ ತಲುಪ್ತಾ ಇಲ್ಲ ಅನ್ನೋಂಥ ಆರೋಪ ಭಾಳಷ್ಟು ಇರ್ತಕ್ಕಂಥದ್ದು. ಈಗ ಪ್ರಸ್ತುತ ಭಾಳ ದೊಡ್ಡ ಮಟ್ಟದಲ್ಲಿ ಕೂಡ ಚರ್ಚೆ ಆಗ್ತಾಯಿದೆ. ಬಜೆಟ್ ಬರ್ತಾ ಇದೆ. ಸೊ ಹೀಗಾಗಿ ಈ ಸಂದರ್ಭದಲ್ಲಿ ಈ ಬಜೆಟ್ನ ವಿಚಾರವಾಗಿ ತಾವು ಯಾವ ರೀತಿಯಾಗಿ ಸರ್ಕಾರವನ್ನು ಟೀಕಿಸ್ತೀರಾ ಅಥವಾ ಯಾವ ರೀತಿ ಇದು ಮಾಡ್ತಾರೆ? ನೋಡಿ, ಆ್ಯಕ್ಚುಲಿ ಏನಾಗಿದೆ, ಇವರು ಗ್ಯಾರಂಟಿಗಳನ್ನು ಕೊಡುವಾಗ ಇದ್ದ ಉತ್ಸಾಹ ಈಗ ಕಳ್ಕೊಂಡಿದ್ದಾರೆ. ಅವರ ನಾಯಕರುಗಳೇ ಹೇಳ್ತಿದ್ದಾರೆ ಗ್ಯಾರಂಟಿಗಳಿಂದ ಅಭಿವೃದ್ಧಿ ಶೂನ್ಯ ಆಗ್ತಾ ಇದೆ, ಗ್ಯಾರಂಟಿಗಳನ್ನು ಬದಿಗಿಟ್ಟು ಡೆವಲಪ್ಮೆಂಟ್ ಕಡೆ ಗಮನ ಕೊಡಿ. ಇದನ್ನು ಹರಿಪ್ರಸಾದ್ ಅವರಿಂದ ಹಿಡಿದು ಎಲ್ಲರೂ ಕೂಡ ಹೇಳೋಕ್ಕೆ ಶುರು ಮಾಡಿದ್ದಾರೆ. ಅನೇಕ ಶಾಸಕರು ಈ ಗ್ಯಾರಂಟಿಗಳಿಂದಾಗಿ ನಮ್ಮ ಅಭಿವೃದ್ಧಿ ಕುಂಠಿತ ಆಗಿದೆ, ನಾವು ತಲೆ ಎತ್ತಿ ಓಡಾಡೋಕ್ಕಾಗ್ತಾ ಇಲ್ಲ ಜನರ ಮುಂದೆ ಅಂತ ಹೇಳ್ತಿದ್ದಾರೆ. ಈಗೆಲ್ಲ ಇದ್ದ ಮೇಲೆ ಸರ್ಕಾರ ಈ ಡಬಲ್ ಮೈಂಡಲ್ಲಿದೆ. ಅದೇ ಕಾರಣಕ್ಕೆ ಈಗ ಸುಮಾರು ಜನ ಈಗ ಹೇಳ್ತಾ ಇರೋದು 6 ತಿಂಗಳಿಂದ ನಮಗೆ ಅಕ್ಕಿ ಬಂದಿಲ್ಲ. ಇದ್ರ ಜೊತೆಗೆ ದಲಿತರ ಹಣ ದಲಿತರಿಗೆ ಕೊಡ್ತೀವಿ ಅಂಥೇಳಿ ಬಡ್ಜೆಟ್ನಲ್ಲಿ ಹೇಳಿದ್ದು ಬೇರೆ, ಇಲ್ಲಿ ದಲಿತರ ಹಣನ SCPTSPಯಿಂದನೂ ತೆಗೆದುಕೊಡ್ತಿದ್ದಾರೆ. ಅವರು ಕೂಡ ಈಗ ಬಂಬಡ ಬಡಿತಾ ಇದ್ದಾರೆ. ಇದುವರೆಗೂ ನಮಗೆ ಹಣ ಬಂದಿಲ್ಲ, ಯಾಕೆ? ನಮ್ಮ ಹಣ ತೆಗೆದಿರೋದಕ್ಕೆ ಗ್ಯಾರಂಟಿ ಇದೆ, ನೀವು ನಮಗೆ ಆ ಗ್ಯಾರಂಟಿಯನ್ನು ತಲುಪಿಸಿಲ್ಲ, ಯಾಕೆ? ಇವಾಗ ಅವ್ರದ್ದು ಪ್ರಶ್ನೆ ಶುರುವಾಗಿದೆ. ಹಾಗಾಗಿ ಈಗ ಸರ್ಕಾರ ಸಂಪೂರ್ಣವಾಗಿ ಗೊಂದಲದಲ್ಲಿದೆ. ಈ ಸಾರಿ ಬಡ್ಜೆಟ್ನಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳಿಗೆ ಇಟ್ಟಿರ್ತಕ್ಕಂಥ SCPTSP ಹಣವನ್ನು ಯಾವುದೇ ಕಾರಣಕ್ಕೂ ಗ್ಯಾರಂಟಿಗಳಿಗೆ ಬಳಕೆ ಮಾಡಬಾರ್ದು. ನೀವೇ ಮಾಡಿರ್ತಕ್ಕಂಥ ಕಾನೂನು
ಇವತ್ತು ಆ್ಯಕ್ಟಲ್ಲಿ ಏನಿದೆ ಅಂತಂದರೆ ಎಲ್ಲ 34 ಡಿಪಾರ್ಟ್ಮೆಂಟ್ಗಳಿಗೆ ನೀವು ಬಡ್ಜೆಟ್ನಲ್ಲಿ ಏನು ಅನೌನ್ಸ್ ಮಾಡ್ತಿರೋ ಅದರಲ್ಲಿ 24% ಅದೇ ಡಿಪಾರ್ಟ್ಮೆಂಟಲ್ಲಿ ಖರ್ಚು ಮಾಡಬೇಕು ಅಂತಿದೆ.